ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಅದೃಷ್ಟವಿದ್ದರೆ ಸುಖ ಸಂಪತ್ತು ಎಲ್ಲವೂ ನಮ್ಮನ್ನರಸಿ ಬರುತ್ತದೆ. ಅದೃಷ್ಟವನ್ನು ಮನೆಗೆ ಬರಮಾಡಿಕೊಳ್ಳಲು ನಾವು ಯಾವ ಕ್ರಮ ಕೈಗೊಳ್ಳಬಹುದು ಎನ್ನುವುದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅದೃಷ್ಟ ಬದಲಾಗಲಿ ಎಂದು ಹಾರೈಸುತ್ತೇವೆ ಮತ್ತು ಪ್ರಾಮಾಣಿಕವಾಗಿ ನಾವೆಲ್ಲರೂ ಅದನ್ನು ಪ್ರಯತ್ನಿಸುತ್ತಲೂ ಒಂದಲ್ಲ ಒಂದು ಮಾರ್ಗವನ್ನು ಅವಲಂಬಿಸಿದ್ದೇವೆ. ಕೆಲವರು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂದುಕೊಂಡರೆ, ಮತ್ತೊಂದೆಡೆ ದೇವರೊಂದಿಗೆ ಸಂಪರ್ಕ ಹೊಂದಲು ಮತ್ತು ಆತನ ಆಶೀರ್ವಾದವನ್ನು ಪಡೆಯಲು ಧ್ಯಾನವನ್ನು ಅನುಸರಿಸುವುದನ್ನು ಪರಿಗಣಿಸುತ್ತಾರೆ. ಆದಾಗ್ಯೂ ಅದೃಷ್ಟವನ್ನು ಸಾಧಿಸುವ ಈ ವಿಧಾನಗಳಿಗೆ ಸೇರ್ಪಡೆ ಅಂದರೆ ಅದೃಷ್ಟ ತರುವ ವಸ್ತು ಯಾವುದು ಗೊತ್ತಾ? ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಇರಬಾರದು. ಸಾಲದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು. ಮಾಡುವಂತಹ ಕೆಲಸಗಳಲ್ಲೆಲ್ಲ ಯಶಸ್ಸು ದೊರೆಯಬೇಕು. ಸಂತಾನ ಪ್ರಾಪ್ತವಾಗಬೇಕು ಹಾಗೂ ಮಕ್ಕಳು ಸಹ ಓದಬೇಕು ಹಾಗೂ ಕೆಲಸ ಕಾರ್ಯಗಳಲ್ಲಿ ಮುಂದೆ ಬರಬೇಕು ಎಂದರೆ ಅದಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕು. ಆತ್ಮೀಯರೇ, ಈ ಒಂದು ಬೀಜವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದೇ ಪರಿಗಣನೆ ಮಾಡಲಾಗುತ್ತದೆ. ಈ ಬೀಜಗಳನ್ನು ಚಿನ್ನಕ್ಕೆ ಸಮಾನವಾಗಿ ಪರಿಗಣಿಸಲಾಗುತ್ತದೆ. ಈ ಬೀಜಗಳು ಮನೆಯಲ್ಲಿದ್ದರೆ ಸಾಕು, ಮಹಾಲಕ್ಷ್ಮೀ ದೇವಿ ಕೃಪೆಗೆ ಪಾತ್ರರಾಗಬಹುದು. ಸಂಪತ್ತು ಆಕರ್ಷಿತಗೊಳ್ಳುವುದಲ್ಲದೆ ಗ್ರಹದೋಷಗಳಿಗೂ ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಮುರಿದ ಸಂಬಂಧಗಳನ್ನು ಮರುನಿರ್ಮಿಸಲು, ನಕಾರಾತ್ಮಕತೆಯನ್ನು ದೂರ ಮಾಡಲು ಹಾಗೂ ಅಪಾಯಗಳ ವಿರುದ್ಧ ಹೋರಾಡಲು ಈ ಬೀಜಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ನಾವಿಂದು ಹೇಳ ಹೊರಟಿರುವಂಥ ವಸ್ತುವಿನ ಹೆಸರೇ ಗುಲಗಂಜಿ. ಕಡು ಕೆಂಪಗಿನ ಮೈಬಣ್ಣ ಹಾಗೂ ಕಪ್ಪು ಚುಕ್ಕೆ ಇರುವಂತಹ ಸಣ್ಣ ಬೀಜವೇ ಗುಲಗಂಜಿ. ಇದು ಮೊಟ್ಟೆಯ ಆಕಾರದಲ್ಲಿರುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುಲಗಂಜಿ ಏಕಿಷ್ಟು ವಿಶೇಷ, ಈ ಗುಲಗಂಜಿಯಿಂದ ಲಕ್ಷ್ಮಿ ಕಟಾಕ್ಷಕ್ಕೆ ಪಾತ್ರರಾಗುವುದು ಹೇಗೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಗುಲಗಂಜಿ ಈ ಮಣಿಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದು ಪರಿಗಣಿಸಲಾಗಿದೆ. ಇದರ ಗಿಡಗಳು ಹೆಚ್ಚಾಗಿ ಅರಾವಳಿ ಪರ್ವತದಲ್ಲಿ ಬೆಳೆಯುತ್ತವೆ. ನಂಬಿಕೆಯ ಪ್ರಕಾರ ಇದು ಯಾರ ಕೈ ಸೇರಬೇಕೋ ಅವರ ಕೈಯನ್ನೇ ಸೇರುತ್ತದೆಯಂತೆ. ಈ ಮಣಿಗಳಿಗೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಅಂದರೆ ಇದು ಎಂದಿಗೂ ದುರದೃಷ್ಟಕರ ವ್ಯಕ್ತಿಯೊಂದಿಗೆ ಇರುವುದಿಲ್ಲ. ಆದ್ದರಿಂದ ನೀವು ಅವುಗಳನ್ನು ಕಳೆದುಕೊಂಡ್ರೆ ನಿಮ್ಮ ಕರ್ಮವನ್ನು ನೀವು ಬದಲಾಯಿಸಬೇಕಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಈ ಮಣಿಗಳು ಲಕ್ಷ್ಮೀ ದೇವರನ್ನು ಸಂಕೇತಿಸುತ್ತವೆ. ಆದ್ದರಿಂದ ಯಾವಾಗಲೂ ಲಾಕರ್, ಪರ್ಸ್, ವ್ಯಾಲೆಟ್ ಇತ್ಯಾದಿಗಳಲ್ಲಿ ಇಡಬೇಕು. ಇವು ಸಂಪತ್ತನ್ನು ನೀಡುವುದರ ಜೊತೆಗೆ ಮುರಿದ ಸಂಬಂಧಗಳನ್ನು ಪುನರ್ನಿರ್ಮಿಸಲು, ನಕಾರಾತ್ಮಕತೆಯನ್ನು ದೂರವಿಡಲು ಮತ್ತು ದೈಹಿಕ ಅಪಾಯಗಳ ವಿರುದ್ಧ ಹೋರಾಡಲು ಗುಲಗಂಜಿ ಮಣಿಗಳು ಸಹಾಯ ಮಾಡುತ್ತವೆ. ಇನ್ನೊಂದು ವಿಚಾರವೆಂದರೆ ಈ ಗುಲಗಂಜಿ ಅತ್ಯಂತ ವಿಷಕಾರಿಯೂ ಹೌದು. ಗುಲಗಂಜಿ ನೋಡಲು ಕೃತಕ ವಸ್ತುವಿನಂತೆ ಕಂಡುಬಂದರೂ ಇದೊಂದು ಪ್ರಕೃತಿ ದತ್ತವಾಗಿ ಬರುವಂತಹ ಸಂಪತ್ತು. ಗುಲಗಂಜಿ ದ್ವಿದಳ ಸಸ್ಯಗಳಲ್ಲಿ ಬಿಡುವಂತಹ ಒಂದು ಬೀಜ. ಇದರ ಗಾತ್ರ ಹಲಸಂದೆ ಕಾಳಿನಷ್ಟಿರುತ್ತದೆ. ಕೆಂಪು ಬಣ್ಣದ ಚಿಕ್ಕ ಹವಳಗಳಂತೆ ಇರುವುದರಿಂದ ಹವಳ ಬಟಾಣಿ ಎಂದು ಸಹ ಕರೆಯುತ್ತಾರೆ. ಗುಲಗಂಜಿಯ ಗಿಡ ಹಳದಿ ಬಣ್ಣದ್ದಾಗಿದ್ದು ಕೆಂಪು ಹೂಗಳನ್ನು ಬಿಡುತ್ತದೆ. ಇದು ಬೇರೆ ಮರಗಳನ್ನು ಆಶ್ರಯಿಸಿ ಬೆಳೆಯುವಂತಹ ಬಳ್ಳಿಯಾಗಿದೆ. ಸಾಮಾನ್ಯವಾಗಿ ಒಂದು ಗೊಂಚಲಿನಲ್ಲಿ ಅನೇಕ ಫಲಗಳಿರುತ್ತವೆ. ಒಂದೊಂದು ಫಲದಲ್ಲಿಯೂ ಸಹ 3ರಿಂದ 5 ಬೀಜಗಳಿರುತ್ತವೆ. ಕಾಡುಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವುದರಿಂದ ಗುಲಗಂಜಿಯನ್ನು ಕಾಡಿನ ರಾಣಿ ಎಂದು ಸಹ ಕರೆಯಲಾಗುತ್ತದೆ. ಕಡು ಕೆಂಪಗಿನ ಮೈಬಣ್ಣ ಮತ್ತು ಕಪ್ಪು ಚುಕ್ಕೆ ಇರುವ ಗುಲಗಂಜಿಯ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಚೀನಾ ದೇಶದಲ್ಲಿ ಗುಲಗಂಜಿ ಪ್ರೀತಿಯ ಸಂಕೇತವಾಗಿದೆ. ಕೆಂಪು ಮಾತ್ರವಲ್ಲದೆ ಬಿಳಿ, ಹಳದಿ, ಹಸಿರು ಹಾಗೂ ಕಪ್ಪು ಬಣ್ಣಗಳಲ್ಲಿಯೂ ಸಹ ಗುಲಗಂಜಿ ಲಭ್ಯವಿರುತ್ತದೆ. ಗುಲಗಂಜಿಗಳಲ್ಲಿ ಹಸಿರು ಮತ್ತು ಕಪ್ಪು ಗುಲಗಂಜಿಗಳು ದೊರಕುವುದೇ ಬಹಳ ವಿರಳ. ಪ್ರಾಚೀನ ಕಾಲಗಳಲ್ಲಿ ಬಂಗಾರದ ಅಂಗಡಿಗಳಲ್ಲಿ ಚಿನ್ನವನ್ನು ತೂಕ ಮಾಡಲು ಗುಲಗಂಜಿ ಬೀಜಗಳನ್ನು ಬಳಸಲಾಗ್ತಿತ್ತು. ಎಲ್ಲ ಗುಲಗಂಜಿ ಬೀಜಗಳು ಒಂದೇ ತೂಕವನ್ನು ಹೊಂದಿರುವುದು ಮತ್ತೊಂದು ವಿಶೇಷ. ಒಂದು ಗುಲಗಂಜಿ ಬೀಜದ ತೂಕ 125 ml ಎಷ್ಟು ಬೀಜಗಳು ಸೇರಿ 8 ಬೀಜಗಳು ಸೇರಿ 1 ಗ್ರಾಂ ತೂಗುತ್ತವೆ. ಗುಲಗಂಜಿಯ ಈ ಏಕರೂಪದ ತೂಕದಿಂದಾಗಿ ಇದನ್ನು ಬಂಗಾರವನ್ನು ತೂಕ ಮಾಡಲು ಬಳಸಲಾಗ್ತಿತ್ತು. ಈಗೆಲ್ಲ ಬಂಗಾರವನ್ನು ತೂಕ ಮಾಡಲು ಎಲೆಕ್ಟ್ರಾನಿಕ್ ತೂಕದ ಮಷಿನ್ಗಳು ಬಂದಿರುವುದರಿಂದ ಪ್ರಾಚೀನ ಕಾಲದ ರೀತಿಯಲ್ಲಿ ಗುಲಗಂಜಿಯ ಉಪಯೋಗ ಇಲ್ಲವೆಂದೇ ಹೇಳ್ಬೋದು.
ಗುಲಗಂಜಿಯ ಆಕರ್ಷಕ ರಕ್ತವರ್ಣದ ಹೊಳಪು 30 ವರ್ಷಗಳವರೆಗೂ ಸಹ ಮಾಸದೆ ಉಳಿದುಕೊಳ್ಳುವುದರಿಂದ ಇದನ್ನು ಆಭರಣಗಳ ತಯಾರಿಕೆಯಲ್ಲಿಯೂ ಸಹ ಬಳಸಲಾಗುತ್ತದೆ. ಗುಲಗಂಜಿಯಿಂದ ತಯಾರಾದ ಆಭರಣಗಳನ್ನು ಧರಿಸುವುದು ಸಹ ಪ್ರತಿಷ್ಠೆಯ ವಿಷಯವಾಗಿತ್ತು. ಈಗಲೂ ಗುಲಗಂಜಿ ಮಣಿಗಳನ್ನು ಜಪಮಾಲೆ ತಯಾರಿಸಲು ಬಳಸಲಾಗುತ್ತದೆ. ಮಹಾಲಕ್ಷ್ಮೀ ದೇವಿಗೆ ಗುಲಗಂಜಿ ಎಂದರೆ ಬಹಳ ಇಷ್ಟ. ಚಿನ್ನ ಮಹಾಲಕ್ಷ್ಮೀ ದೇವಿಗೆ ಸಮ. ಈ ಬೀಜಗಳೊಂದಿಗೆ ಚಿನ್ನವನ್ನು ತೂಗುತ್ತಿದ್ದುದರಿಂದ ಗುಲಗಂಜಿ ಬೀಜಗಳು ಮಹಾಲಕ್ಷ್ಮೀ ದೇವಿಯನ್ನು ಸಂಕೇತಿಸುತ್ತವೆ. ಗುಲಗಂಜಿ ಬೀಜಗಳು ಅದೃಷ್ಟವನ್ನು ನೀಡುವುದಲ್ಲದೆ ಕೆಟ್ಟ ದೃಷ್ಟಿಯಿಂದಲೂ ಸಹ ರಕ್ಷಣೆಯನ್ನು ನೀಡುತ್ತವೆ. ಗುಲಗಂಜಿ ಬೀಜಗಳನ್ನು ದೀಪಾವಳಿ ಹಬ್ಬ, ಅಕ್ಷಯ ತೃತೀಯ ಹಬ್ಬಗಳೆಂದು ಪೂಜಿಸಿ ಆನಂತರ ಕೆಂಪು ವಸ್ತ್ರದಲ್ಲಿ ಸುತ್ತಿ ತಿಜೋರಿಯಲ್ಲಿರಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಲಕ್ಷ್ಮೀ ಕಟಾಕ್ಷವು ದೊರೆತು ಸಂತೋಷ ಹಾಗೂ ನೆಮ್ಮದಿ ಪ್ರಾಪ್ತವಾಗುತ್ತದೆ. ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಅಭಿವೃದ್ಧಿಗಾಗಿ ಗುಲಗಂಜಿಯನ್ನು ಗಲ್ಲಪೆಟ್ಟಿಗೆಯಲ್ಲಿಯೂ ಸಹ ಇರಿಸಲಾಗುತ್ತದೆ. ಅಲ್ಲದೆ ಗುಲಗಂಜಿ ಬೀಜಗಳು ಕೆಟ್ಟ ದೃಷ್ಟಿ ಹಾಗೂ ಮಾಟಮಂತ್ರ ದುಷ್ಪರಿಣಾಮಗಳನ್ನು ಹೋಗಲಾಡಿಸುವ ಗುಣವನ್ನು ಹೊಂದಿರುತ್ತವೆ. ವೆಸ್ಟ್ ಇಂಡೀಸ್ನಲ್ಲಿ ಗುಲಗಂಜಿಯನ್ನು ದೃಷ್ಟಿ ನಿವಾರಕವಾಗಿ ತೋಳುಬಂದಿಯಲ್ಲಿ ಬಳಸಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಗುಲಗಂಜಿಯಿಂದ ಹಲವು ಗ್ರಹ ದೋಷಗಳಿಗೂ ಸಹ ಪರಿಹಾರ ಲಭಿಸುತ್ತದೆ. ಬಿಳಿ ಬಣ್ಣದ ಗುಲಗಂಜಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಕ್ರ ಗ್ರಹ ದೋಷ, ಕೆಂಪು ಬಣ್ಣದ ಗುಲಗಂಜಿಯನ್ನು ಕುಜದೋಷ, ಕಪ್ಪು ಬಣ್ಣದ ಗುಲಗಂಜಿಯಿಂದ ಶನಿದೋಷ, ಹಳದಿ ಬಣ್ಣದ ಗುಲಗಂಜಿಯಿಂದ ಗುರುದೋಷ ಹಾಗೂ ಹಸಿರು ಬಣ್ಣದ ಗುಲಗಂಜಿಯಿಂದ ಬುಧದೋಷ ನಿವಾರಣೆಯಾಗುತ್ತದೆ. ಗುಲಗಂಜಿಯ ಕುರಿತು ಅನೇಕ ಜನಪದದ ನಂಬಿಕೆಗಳಿವೆ. ಗುಲಗಂಜಿಯು ಯಾರ ಕೈಯನ್ನು ಸೇರಬೇಕೋ ಅವರ ಕೈಯನ್ನು ಮಾತ್ರ ಸೇರುತ್ತದೆ. ಕೆಟ್ಟ ಚಿಂತನೆ ಮತ್ತು ಕೆಟ್ಟ ದೃಷ್ಟಿ ಹೊಂದಿರುವ ವ್ಯಕ್ತಿಯೊಂದಿಗೆ ಗುಲಗಂಜಿ ಇರುವುದಿಲ್ಲ ಎಂಬುದು ನಮ್ಮ ಹಿಂದೂಗಳಲ್ಲಿ ಪುರಾತನ ಕಾಲದಿಂದಲೂ ಇರುವಂತಹ ಒಂದು ನಂಬಿಕೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಗುಲಗಂಜಿ ಬೀಜಗಳಲ್ಲಿ ಕಪ್ಪು ಬಣ್ಣ ಕಡಿಮೆಯಾಗುತ್ತಾ ಬಂದಿದೆ. ಯಾವಾಗ ಗುಲಗಂಜಿಯಲ್ಲಿ ಕಪ್ಪು ಬಣ್ಣವೇ ಇರುವುದಿಲ್ಲವೋ ಆಗ ಪ್ರಳಯವಾಗುತ್ತದೆ ಎಂಬುದು ಜನಪದದ ನಂಬಿಕೆ. ಎಲ್ಲ ವಸ್ತುಗಳಲ್ಲಿಯೂ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಎರಡು ಮುಖಗಳಿರುವಂತೆ ಗುಲಗಂಜಿಯಲ್ಲಿಯೂ ಸಹ ಒಂದು ಕೆಟ್ಟ ಅಂಶವಿದೆ. ಅದೇ ಗುಲಗಂಜಿಯಲ್ಲಿರುವಂತಹ ವಿಷ. ಗುಲಗಂಜಿಯ ಬೀಜದಲ್ಲಿ ಅಬ್ರಿನ್ ಎಂಬ ಅಪಾಯಕಾರಿ ವಿಷವಿರುತ್ತದೆ. ಇದು ನಾಗರ ಹಾವಿನ ವಿಷಕ್ಕಿಂತಲೂ ಬಹಳ ವಿಷಕಾರಿ. ಮತ್ತೊಂದು ವಿಶೇಷತೆ ಎಂದರೆ ಗುಲಗಂಜಿಯ ಬೀಜದಲ್ಲಿ ಮಾತ್ರ ಈ ವಿಷವಿರುತ್ತದೆ. ಕಾಂಡ, ಎಲೆಗಳಲ್ಲಿ ಈ ವಿಷ ಕಂಡು ಬರುವುದಿಲ್ಲ. ಅದರಲ್ಲಿಯೂ ಗುಲಗಂಜಿ ಬೀಜದ ಮೇಲ್ಭಾಗದಲ್ಲಿ ಯಾವುದೇ ವಿಷವಿರುವುದಿಲ್ಲ. ಬೀಜದ ತಿರುಳಿನಲ್ಲಿ ವಿಷವಿರುತ್ತದೆ. ಹಾಗಾಗಿಯೇ ಬೀಜವನ್ನು ಜಗಿದರೆ ಅಪಾಯವಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಬೀಜವನ್ನು ಅಗೆದಾಗಲೇ ಅದರ ವಿಷಕಾರಿ ಹೊರಗೆ ಬರುವುದು. ಇದೇ ಕಾರಣಕ್ಕೆ ಮಕ್ಕಳಿಂದ ಗುಲಗಂಜಿಯನ್ನು ದೂರವಿಡಲೇಬೇಕು. ಗುಲಗಂಜಿಯಲ್ಲಿರುವ ವಿಷದ ಕಾರಣದಿಂದಾಗಿಯೇ ಗುಲಗಂಜಿಯನ್ನು ವಿಶ್ವಯುದ್ಧದಲ್ಲಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸಲಾಗಿತ್ತು ಎಂಬ ಬಗ್ಗೆ ದಾಖಲೆಗಳಿವೆ. ಗುಲಗಂಜಿ ಬೀಜಗಳನ್ನು ಅರೆದು ಯುದ್ಧಕ್ಕೆ ಬಳಸುವ ಖಡ್ಗ, ಕತ್ತಿ ಹಾಗೂ ಇತರ ಆಯುಧಗಳಿಗೆ ಲೇಪಿಸಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸುತ್ತಿದ್ದರಂತೆ. ವಿಷದ ಕಾರಣದಿಂದಾಗಿಯೇ ಗುಲಗಂಜಿಯ ಬೀಜಗಳನ್ನು ಕೀಟನಾಶಕ, ಕಳೆನಾಶಕಗಳಾಗಿ ಬಳಸಲಾಗುತ್ತದೆ. ಗುಲಗಂಜಿಯ ಬೀಜ ವಿಷವಾದರೂ ಗುಲಗಂಜಿ ಸಸ್ಯದಲ್ಲಿ ಅನೇಕ ಕಡೆ ಇರುವುದರಿಂದ ಅದು ಔಷಧಗಳ ಗಣಿಯಾಗಿದೆ. ಹಾಗಾಗಿಯೇ ಆಯುರ್ವೇದದಲ್ಲಿ ಗುಲಗಂಜಿಯನ್ನು ಔಷಧವಾಗಿ ಬಳಸಲಾಗುತ್ತದೆ. ಸಂಧಿವಾತ, ಜ್ವರ, ಚರ್ಮರೋಗ, ಬಾಯಿ ಹುಣ್ಣು, ಹಲ್ಲು ನೋವು, ಮಾನಸಿಕ ಕಾಯಿಲೆಗಳು, ಅಲ್ಸರ್, ವಾತ, ಶ್ವಾಸಕೋಶದ ಸಂಬಂಧಿತ ಕಾಯಿಲೆಗಳು, ಕೂದಲು ಉದುರುವಿಕೆಗೆ, ನೆಗಡಿ ಹೀಗೆ ಅನೇಕ ಸಮಸ್ಯೆಗಳಿಗೆ ಗುಲಗಂಜಿಯ ಬೇರು ಮತ್ತು ಎಲೆಗಳನ್ನು ಬಳಸಲಾಗುತ್ತದೆ. ಆತ್ಮೀಯ ವೀಕ್ಷಕರೇ, ಗುಲಗಂಜಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶುಕ್ರವಾರ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆಯ ಒಳಗಡೆ ಮನೆಯ ಮುಖ್ಯದ್ವಾರಕ್ಕೆ ಈ ಚಿಕ್ಕ ಗಂಟನ್ನು ಕಟ್ಟಿ 3 ಪದಾರ್ಥಗಳಿಂದ ಈ ಒಂದು ಗಂಟನ್ನು ಮಾಡಿಕೊಂಡು ಕಟ್ಟೋದ್ರಿಂದ ಖಂಡಿತವಾಗಿಯೂ ನಿಮಗಿರುವ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಅಖಂಡ ರಾಜಯೋಗ ನಿಮ್ಮದಾಗುತ್ತದೆ. ಕಷ್ಟಗಳೆಲ್ಲವೂ ದೂರವಾಗುತ್ತದೆ. ಸ್ನೇಹಿತರೆ, ಬಡತನದಿಂದ ಸಾಕಷ್ಟು ನೊಂದಿದ್ದೀರಾ? ಹಣ ಕೈಯಲ್ಲಿ ನಿಲ್ತಾ ಇಲ್ಲ. ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ. ಎಷ್ಟು ದುಡಿದ್ರೂ ಕೂಡ ಮತ್ತೆ ಸಾಲಗಳಾಗ್ತಾ ಇದೆ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ.
ಹೇಗೆ ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು, ನಮ್ಮ ಮನೆಗೆ ಲಕ್ಷ್ಮಿಯನ್ನು ಯಾವ ರೀತಿಯಲ್ಲಿ ಅನುಗ್ರಹಿಸಿಕೊಳ್ಳಬೇಕು ಅಂತ ತಿಳಿದೇ ಇದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ವೈದಿಕ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಅದ್ಭುತವಾದ ಒಂದು ಪರಿಹಾರ ಇದೆ. ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು. ಸ್ನೇಹಿತರೆ, ನಮಗೆ ದಾರಿದ್ರ್ಯ ಇದೆ, ಮನೆಯಲ್ಲಿ ಕಷ್ಟ ಇದೆ, ಕೈಯಲ್ಲಿ ಯಾವುದೇ ರೀತಿಯ ಹಣ ನಿಲ್ಲೋದಿಲ್ಲ, ಬರೀ ಸಾಲ ಆಗ್ತಾ ಇದೆ, ನೆಮ್ಮದಿನೇ ಇಲ್ಲ, ಮನೆಯಲ್ಲಿ ಕುಟುಂಬದಲ್ಲಿ ಯಾವಾಗಲೂ ಗಲಾಟೆಗಳಾಗ್ತಾ ಇರುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರು ಒಂದಷ್ಟು ನಿಯಮಗಳನ್ನು ನಿತ್ಯ ಜೀವನದಲ್ಲಿ ಅನುಸರಿಸಬೇಕು. ಅದರಲ್ಲಿ ಪ್ರಧಾನವಾದಂಥದ್ದು ಅಂತ ಅಂದರೆ ಮನೆಯ ಮುಖ್ಯ ದ್ವಾರ ಶುಭ್ರವಾಗಿರಬೇಕು, ಮಂಗಳಕರವಾಗಿರಬೇಕು. ಯಾವತ್ತೂ ಅಷ್ಟೇನೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಬೇಕು. ದಾರಿದ್ರ್ಯ ಅನ್ನೋದು ಇರೋದಿಲ್ಲ. ಅರಿಶಿನವನ್ನು ಹೊಸ್ತಿಲಿಗೆ ಲೇಪನ ಮಾಡಿಕೊಂಡು ಹೊಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಬೇಕು. ಯಾಕಂದರೆ ಈ ಹೊಸ್ತಿಲು ಏನಿದೆ, ಮುಖ್ಯ ದ್ವಾರ ಏನಿದೆ, ಅಲ್ಲಿ ಲಕ್ಷ್ಮೀ ದೇವಿ ನಿವಾಸ ಮಾಡ್ತಿರ್ತಾಳೆ. ಯಾವ ಮನೆಯಲ್ಲಿ ಮುಖ್ಯ ದ್ವಾರ ಅಲಂಕೃತವಾಗಿರುತ್ತೆ, ಮುಖ್ಯ ದ್ವಾರದಲ್ಲಿ ನಿತ್ಯ ಶುಭವಾಗಿರುತ್ತೆ, ರಂಗೋಲಿ, ಅರಿಶಿನ, ಕುಂಕುಮ ಇರುತ್ತೆ, ಅಂಥ ಮನೆಗೆ ತಾಯಿ ಮಹಾಲಕ್ಷ್ಮಿ ಓಡಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ. ವಿಪರೀತವಾದಂತಹ ದಾರಿದ್ರ್ಯ ಇದೆಯಾ ನಿಮಗೆ ಅಂತಂದರೆ ತಪ್ಪದೆ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ. ಮನೆಯನ್ನು ಶುಭ್ರವಾಗಿಟ್ಕೊಳ್ಬೇಕು. ಮನೆ ಎಷ್ಟು ಶುಭ್ರವಾಗಿರುತ್ತೋ ಅಷ್ಟು ಆ ತಾಯಿ ನೆಲೆಯೂರುತ್ತಾಳೆ ಅಂತಾನೆ ಹೇಳಲಾಗುತ್ತೆ. ಸ್ನೇಹಿತರೆ, ಹಾಗಾಗಿ ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳಿ. ಮುಖ್ಯ ದ್ವಾರದಲ್ಲಿ ಯಾವಾಗಲೂ ಅಷ್ಟೇ ದೀಪವನ್ನು ಉರಿಸಿ, ಅಂದರೆ ಸಾಯಂಕಾಲದ ಸಮಯದಲ್ಲಿ ಸಂಧ್ಯಾ ದೀಪವನ್ನು ಮುಖ್ಯ ದ್ವಾರದಲ್ಲಿ ನಾವು ಎರಡು ಕಡೆ ಎರಡು ದೀಪವನ್ನು ಇಟ್ಟು ದೀಪವನ್ನು ಉರಿಸೋದ್ರಿಂದ ತಾಯಿ ಲಕ್ಷ್ಮೀ ದೇವಿ ಮನೆಗೆ ಬಂದು ನೆಲೆಯೂರ್ತಾಳೆ. ಸಂಧ್ಯಾ ಕಾಲದಲ್ಲಿ ಮಹಾಲಕ್ಷ್ಮಿ ಸಂಚಾರದಲ್ಲಿ ಇರ್ತಾಳೆ. ಈ ಸಂಚಾರದಲ್ಲಿರುವಂತಹ ಸಂದರ್ಭದಲ್ಲಿ ಈ ಪ್ರಕಾರದಲ್ಲಿ ನಾವು ಮಾಡಿಕೊಳ್ಳೋದ್ರಿಂದ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ನಿತ್ಯ ಜೀವನದಲ್ಲಿ ಅನುಸರಿಸಬೇಕಾಗುತ್ತದೆ. ಮನೆಯನ್ನು ಶುಭ್ರವಾಗಿ ಇಟ್ಕೊಳ್ಳೋದು ಹೆಣ್ಣು ಮಕ್ಕಳ ಕರ್ತವ್ಯವಾಗಿರುತ್ತದೆ. ಶುಭ್ರವಾಗಿ ಇಟ್ಕೊಳ್ಳಿ. ಅಂತಹ ಮನೆಗೆ ಮಾತ್ರ ತಾಯಿ ಬಂದು ನೆಲೆ ಇರುತ್ತಾಳೆ. ಇಲ್ಲಾಂದರೆ ದಾರಿದ್ರ್ಯ ಬಂದು ಒಮ್ಮೆ ಮನೆಯಲ್ಲಿ ಕೂತ್ರೆ ಅಂತಂದರೆ ಬರೀ ಕಷ್ಟಗಳೇ ಬರುತ್ತದೆ. ಮನೆಯಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ. ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಆಘಾತಗಳು ಬರುತ್ತೆ. ನೀವು ಐಶ್ವರ್ಯ ಪಡ್ತೀರ. ಸಾವು ನೋವು ಕಷ್ಟ ನಮಗೆ ಯಾಕಪ್ಪ ಈ ರೀತಿ ಅನ್ನುವಷ್ಟು ನಮ್ಮನ್ನು ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿಗೆ ಗುರಿಯಾಗಿಸಿ ಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ. ಮನೆಯ ಮೂಲೆ ಮುಳುಗಳಲ್ಲಿ ಕಸವನ್ನು ತೆಗೆಯಿರಿ. ನಿತ್ಯ ಮನೆಯನ್ನು ಶುಭ್ರವಾಗಿಟ್ಟುಕೊಳ್ಳಿ. ಅಡುಗೆ ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ. ಆಹಾರ ಪದಾರ್ಥಗಳನ್ನು ಶುಭ್ರವಾಗಿಟ್ಟುಕೊಳ್ಳಿ. ಬೀರುವನ್ನು ಶುಭ್ರವಾಗಿಟ್ಟುಕೊಳ್ಳಿ. ಬೀರುವಿನಲ್ಲಿ ನೀಟಾಗಿ ಬಟ್ಟೆಗಳನ್ನು ಜೋಡಿಸಿ ಇಟ್ಟುಕೊಳ್ಳಿ. ಬೀರುವಿನಲ್ಲಿ ಮೈಲಿಗೆ ಬಟ್ಟೆಗಳನ್ನು, ಹಾಗೆ ವಾಸನೆ ಬರುವಂತಹ ಬಟ್ಟೆಗಳನ್ನು, ಹಾಗೆ ಉಟ್ಟು ತೊಟ್ಟಿರುವಂಥದ್ದನ್ನು ಮತ್ತೆ ಬೀರುವಲ್ಲಿ ಇಡೋದಕ್ಕೆ ಹೋಗಬೇಡಿ. ಯಾಕಂದರೆ ಹಣ ಇಡುವಂತಹ ಜಾಗ ಶುಭ್ರವಾಗಿರಬೇಕು. ಹಣ ಇಡುವಂತಹ ಜಾಗ ಸುಗಂಧಭರಿತವಾಗಿರಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವು ಬೀರುವಿನಲ್ಲಿ ಸ್ವಲ್ಪ ಸುಗಂಧಭರಿತವಾದಂತಹ ಪದಾರ್ಥಗಳನ್ನು ಇಟ್ಕೊಳ್ಬೇಕಾಗುತ್ತದೆ. ಹಣ ಇಡುವಂತಹ ಜಾಗವನ್ನು ಶುಭ್ರವಾಗಿಟ್ಟುಕೊಳ್ಳಿ. ಖಾಲಿ ಇರುವ ಪರ್ಸ್ಗಳನ್ನು ಅಲ್ಲಿ ಇಡೋದಕ್ಕೆ ಹೋಗಬೇಡಿ. ಯಾಕಂದರೆ ಬೀರು ಯಾವಾಗಲೂ ಖಾಲಿಯಾಗಿದ್ದು ಬಿಡುತ್ತದೆ. ಹಾಗೆ ಹಣವನ್ನು ನಾವು ಆಕರ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ತಂತ್ರಗಳನ್ನು ಮಾಡಿಕೊಳ್ಳಬಹುದು. ಹಣ ಆಕರ್ಷಣೆಗೆ ಅಂತ ನಾನಾ ರೀತಿಯ ತಂತ್ರಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಸ್ನೇಹಿತರೆ, ವಿಡಿಯೋದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ. ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಇವತ್ತು ಮುಖ್ಯ ದ್ವಾರದಲ್ಲಿ ಮೇಯ್ನಾಗಿ ನಾವು ಏನು ಮಾಡಿಕೊಳ್ಬೇಕು, ಮುಖ್ಯ ದ್ವಾರದಲ್ಲಿ ಲಕ್ಷ್ಮಿನ ಆಕರ್ಷಣೆ ಮಾಡಿಕೊಳ್ಬೇಕು ಮನೆಗೆ ಅಂತಂದರೆ ಏನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಶುಕ್ರವಾರ ಅನ್ನೋದು ಶುಭಪ್ರದಾಯಕವಾದಂತಹ ದಿನ. ಲಕ್ಷ್ಮಿ ಆ ದಿನ ಸಂಚಾರದಲ್ಲಿರುತ್ತಾಳೆ. ಶುಕ್ರವಾರ ಲಕ್ಷ್ಮಿಗೆ ಅಂತ ಸೀಮಿತವಾದಂತಹ ಅಂಕಿತವಾದಂತಹ ದಿನ. ಈ ದಿನ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತೀವಿ. ಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತೀವಿ. ಲಕ್ಷ್ಮಿಗೆ ಈ ದಿನ ಅಂದರೆ ಪ್ರತ್ಯೇಕವಾಗಿ ಶುಕ್ರವಾರಕ್ಕೆ ಒಮ್ಮೆ ಆದರೂ ಸರಿ ಅಮ್ಮನವರಿಗೆ ಸೆಪರೇಟಾಗಿ ನೀವು ದೀಪಾರಾಧನೆ, ತುಪ್ಪದ ದೀಪಾರಾಧನೆಯನ್ನು ನೀವು ಮಾಡಬೇಕಾಗುತ್ತದೆ. ಸ್ನೇಹಿತರೆ, ತುಪ್ಪದ ದೀಪಾರಾಧನೆಯನ್ನು ಮಾಡಿದರೆ ಆ ತಾಯಿ ಒಲಿದು ಬರ್ತಾಳೆ, ಆ ತಾಯಿ ಅನುಗ್ರಹಿಸುತ್ತಾಳೆ ಅಂತಾನೆ ಹೇಳಲಾಗುತ್ತೆ. ತುಪ್ಪದ ದೀಪಾರಾಧನೆಯನ್ನು ಮಾಡಿದರೆ ಆ ತಾಯಿ ಒಲಿದು ಬರ್ತಾಳೆ, ಆ ತಾಯಿ ಅನುಗ್ರಹಿಸುತ್ತಾಳೆ ಅಂತಾನೆ ಹೇಳಲಾಗುತ್ತದೆ. ಹಾಗಾಗಿ ತುಪ್ಪದ ದೀಪಾರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ.
ಈ ರೀತಿಯಲ್ಲಿ ಮಾಡಿಕೊಂಡು ಸಾಯಂಕಾಲ ನಾನು ತಿಳಿಸಿಕೊಡುವಂತಹ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ. ನೀವು ಮೊದಲು ಮುಖ್ಯ ದ್ವಾರವನ್ನೆಲ್ಲ ಶುಭ್ರವಾಗಿಟ್ಕೊಳ್ಳಿ. ಯಾಕಂದರೆ ಮುಖ್ಯ ದ್ವಾರದಲ್ಲಿ ಧೂಳು ಇಲ್ಲದ ಹಾಗೆ ಅದನ್ನು ಒರೆಸಿ ಕ್ಲೀನಾಗಿ ನೀವು ಇಟ್ಟುಕೊಳ್ಳಬೇಕು. ಮುಖ್ಯ ದ್ವಾರಕ್ಕೆ ಮೇನಾಗಿ ನೀವು ಅದನ್ನು ಒರೆಸಿಕೊಂಡ ನಂತರ ಶುಕ್ರವಾರ ದಿನ ಮುಖ್ಯ ದ್ವಾರಕ್ಕೆ ಸ್ವಸ್ತಿಕ್ ಚಿತ್ರವನ್ನು ಬರೆಯಿರಿ. ಸ್ವಸ್ತಿಕ್ ಚಿತ್ರ ಧನಾಕರ್ಷಣೆಯನ್ನು ಮಾಡುತ್ತದೆ, ಲಕ್ಷ್ಮಿ ಅನುಗ್ರಹ ಇರುತ್ತದೆ. ದೇವಾನುದೇವತೆಗಳನ್ನು ಆಕರ್ಷಿಸುವಂತಹದ್ದು ಸ್ವಸ್ತಿಕ್ ಚಿತ್ರಕ್ಕೆ ಅಂತಹ ಒಂದು ಶಕ್ತಿ ಇದೆ. ತಾಂತ್ರಿಕ ಶಾಸ್ತ್ರದಲ್ಲಿ ಸ್ವಸ್ತಿಕ್ ಚಿತ್ರ ಅಂದರೆ ಅತ್ಯಂತ ಅದ್ಭುತವಾದಂಥದ್ದು ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಸ್ವಸ್ತಿಕ್ ಚಿತ್ರವನ್ನು ಅರಿಶಿನದಿಂದ ಬರೆಯಿರಿ. ಅರಿಶಿನದಿಂದ ಯಾವ ಪ್ರಕಾರದಲ್ಲಿ ಬರಿಬೇಕು ಅಂದರೆ ಸ್ವಲ್ಪ ಅರಿಶಿನ ಹಾಗೆ ಅದರ ಜೊತೆಗೆ ಒಂದು ಚೂರು ಗಂಧದ ಪುಡಿಯನ್ನು ಹಾಕಿಕೊಳ್ಳಬೇಕು. ಎರಡನ್ನು ನೀವು ಮಿಶ್ರಣ ಮಾಡಿಕೊಳ್ಳಿ. ಸ್ವಲ್ಪ ಗಂಗಾ ಜಲದ ಜೊತೆಗೆ ಮಿಶ್ರಣ ಮಾಡಿಕೊಂಡು ಆ ಒಂದು ಸುಗಂಧ ಭರಿತವಾದಂತಹ ಅರಿಶಿನದಿಂದ ನೀವು ಸ್ವಸ್ತಿಕ್ ಚಿತ್ರವನ್ನು ಬರೆದು ಆ ಸ್ವಸ್ತಿಕ್ ಚಿತ್ರಕ್ಕೆ ಸ್ವಲ್ಪ ಕುಂಕುಮದ ಬೊಟ್ಟುಗಳನ್ನು ಇಡಿ. ಸ್ನೇಹಿತರೆ, ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ. ಆ ನಂತರವಾಗಿ ನಾನು ತಿಳಿಸಿಕೊಟ್ಟಂತಹ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಇದಕ್ಕೆ ಬಹಳ ಸಿಂಪಲ್ ಆಗಿ ಬೇಕಾಗಿರುವಂತಹ ಪದಾರ್ಥಗಳು ನಿಮ್ಮ ಮನೆಯಲ್ಲೇ ಸಿಗುವಂತಹ ಸುಲಭವಾಗಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂತಹ ಪದಾರ್ಥಗಳು. ಅದರಲ್ಲಿ ಮುಖ್ಯವಾದಂತಹ ಪದಾರ್ಥ ಅಂದರೆ ಶುಕ್ರವಾರದ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ. ಸ್ನೇಹಿತರೆ, ಕೆಂಪು ಬಣ್ಣದ ವಸ್ತ್ರ ಹೊಸದಾಗಿರಬೇಕು, ಶುಭ್ರವಾಗಿರಬೇಕು, ಚೆನ್ನಾಗಿ ಒಣಗಿರಬೇಕು. ಆ ಥರದಾದಂತಹ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ. ಒಂದು ಕರ್ಚೀಫ್ ಗಾತ್ರ ಅಂತ ಹೇಳ್ಬೋದು, ಅಷ್ಟನ್ನು ತೆಗೆದುಕೊಂಡು ಅದರಲ್ಲಿ ನೀವು ಒಂದು ನಾಣ್ಯವನ್ನು ತೆಗೆದುಕೊಳ್ಳಿ. ಒಂದು ನಾಣ್ಯ, ಹಾಗೆ ಅದರ ಜೊತೆಗೆ ಒಂದೇ ಒಂದು ಅರಿಶಿನದ ಕೊಂಬು, ಹಾಗೆ ಅದರ ಜೊತೆಗೆ ಒಂದೇ ಒಂದು ಬಟ್ಟಲು ಅಡಿಕೆ. ಇದಕ್ಕೆ ಸ್ವಲ್ಪ ಯಾವುದಾದರೂ ಸುಗಂಧ ದ್ರವ್ಯ, ಸೆಂಟ್ ಅನ್ನೋದನ್ನು ಏನು ಹೇಳ್ತೀವಿ ಅದನ್ನು ನೀವು ಸೇರಿಸಿಕೊಳ್ಳಬಹುದು. ಅದನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಚಿಟಿಕೆ ಅಕ್ಷತೆಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಆ ಗಂಟನ್ನಾಗಿ ಕಟ್ಟಿಕೊಳ್ಳಿ. ಈ ಗಂಟನ್ನು ಕಟ್ಟಿಕೊಂಡು ಲಕ್ಷ್ಮಿ ಫೋಟೋ ಮುಂದೆ ಪೂಜೆ ಮಾಡಬೇಕಾದ್ರೇ ಅದನ್ನು ಇಟ್ಬಿಡಿ. ಈ ಪರಿಹಾರವನ್ನು ನನ್ನ ಹಣಕಾಸಿನ ವೃದ್ಧಿಗಾಗಿ ನಾನು ಮಾಡಿಕೊಳ್ತಿದ್ದೀನಿ. ತಾಯಿ, ನೀನು ನಮ್ಮ ಮನೆಯಲ್ಲಿ ಯಾವತ್ತೂ ಶಾಶ್ವತವಾಗಿ ನೆಲೆಯೂರುವಂತಹ ಸಂಕಲ್ಪ ಪೂರ್ವಕವಾಗಿ ಮಾಡಿಕೊಂಡ ನಂತರ ಸಾಯಂಕಾಲ 5 ಗಂಟೆಯಿಂದ 7 ಗಂಟೆಯ ಒಳಗೆ ಈ ಒಂದು ಸಂಧ್ಯಾ ಕಾಲ ಏನಿದೆ ನೋಡಿ, ಗೋಧೂಳಿ ಸಮಯ, ಈ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಕಟ್ಟಿಬಿಡಿ. ಸ್ನೇಹಿತರೆ, ಕಟ್ಟಿ ಪ್ರತಿನಿತ್ಯ ನೀವು ಒಂದು ಹೂವನ್ನು ಇಟ್ಟು ನಿತ್ಯ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಧೂಪ ದೀಪಗಳನ್ನು ತೋರಿಸಿಕೊಂಡು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ. ಪ್ರತಿ ಶುಕ್ರವಾರ ನೀವು ಬದಲಾಯಿಸುವಂಥದ್ದೇನಿಲ್ಲ. ಒಂದು 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಬದಲಾಯಿಸಿದ್ರೂ ಕೂಡ ಆಗುತ್ತೆ. ಈ ರೀತಿ ಮಾಡಿಕೊಂಡ ನಂತರ ನಿಮಗೆ ಖಂಡಿತವಾಗಿಯೂ ಅತ್ಯಂತ ಅದ್ಭುತವಾಗಿ ನಿಮಗೆ ಅದೃಷ್ಟ ಬರ್ತಾ ಇರುತ್ತೆ. ಈ ವಸ್ತುಗಳನ್ನು ನೀವು ₹1 ನಾಣ್ಯ ಏನಿರುತ್ತೆ ನೋಡಿ, ಅದನ್ನು ನೀವು ಯಾವುದಾದರೂ ದೇವಾಲಯದ ಹುಂಡಿಯಲ್ಲಿ ಹಾಕಿಕೊಳ್ಳಿ. ಬದಲಾಯಿಸಿದ ನಂತರ ಅರಿಶಿನದ ಕೊಂಬು, ಅಡಿಕೆಯನ್ನು ನೀವು ಯಾವುದಾದರೂ ಗಿಡದ ಹತ್ರ ಹಾಕಿಕೊಳ್ಳಿ. ಸ್ನೇಹಿತರೆ, ಇಷ್ಟು ಸಿಂಪಲ್ ಆಗಿ ಮಾಡಿಕೊಳ್ಳುವಂಥದ್ದು. ಈ ಚಿಕ್ಕ ಪರಿಹಾರ ಮಾಡಿಕೊಂಡು ನೋಡಿ, ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತದೆ, ಕಷ್ಟಗಳೆಲ್ಲವೂ ದೂರವಾಗುತ್ತದೆ, ಬಡತನ ಹೋಗಿ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತದೆ. ಸರಿ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ. ಈ ಮಾಹಿತಿಯನ್ನು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೊಸಬರಾಗಿದ್ದರೆ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.